ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಜಿಲ್ಲೆಯ ಪ್ರತಿಷ್ಠಿತ ರಂಗ ತಂಡವಾದ ವಿಶ್ವ ರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘ ಕಲಬುರಗಿ ಕಳೆದ 15 ವರ್ಷಗಳಿಂದ ಈ ಭಾಗದಲ್ಲಿ ರಂಗ ಚಟುವಟಿಕೆಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. 10 ಹಲವು ಕಾರ್ಯಕ್ರಮಗಳ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಣ್ಣರ ಮೇಳ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗ್ತಾ ಇದ್ದು, ಈ ವರ್ಷವೂ ಕೂಡ ಉತ್ತಮವಾದ ಶಿಬಿರ ಆಯೋಜನೆ ಮಾಡಲಾಗಿದೆ ಅಂತ ರಂಗಾನುಭವಿ ನಿರ್ದೇಶಕ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ನಡೆಯುತ್ತಿರುವ ಈ ಬೇಸಿಗೆ ಶಿಬಿರವು ಮಕ್ಕಳಿಗಾಗಿ ಆಯೋಜಿಸಿರುವ ವಿಶೇಷ ಶಿಬಿರವಾಗಿದೆ. ಇದರಲ್ಲಿ ಕಲಿಕೆ, ಮನರಂಜನೆ, ಕ್ರಿಯಾತ್ಮಕತೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದ ಹಲವಾರು ಸೃಜನಾತ್ಮಕ ಚಟುವಟಿಕೆಗಳು ನಡೆಯುತ್ತವೆ ಎಂದರು. ಇಲ್ಲಿ ಹೊಸ ಕೌಶಲ್ಯ ಕಲಿಕೆ, ಚಿತ್ರಕಲೆ, ನಾಟಕ, ಸಂಗೀತ, ಜಾನಪದ, ತತ್ವಪದ, ಗೀಗಿಪದ, ಭಾವಗೀತೆಯ ಹಾಡುಗಳು, ಜಾನಪದ ನೃತ್ಯಗಳು, ಹಸ್ತಕಲಾ, ಕರಕುಶಲ ಮುಂತಾದವುಗಳನ್ನು ಕಲಿಸಲಾಗುತ್ತದೆ ಎಂದು ತಿಳಿಸಿದರು. ಬೇರೆ ಬೇರೆ ನಾಟಕೋತ್ಸವಗಳು, ಉಪನ್ಯಾಸಗಳು, ಶಿಬಿರಗಳು, ಯುವಕರಿಗೆ ತರಬೇತಿಗಳು ಮಾಡುತ್ತಾ ಬಂದಿದೆ. ಈ ಒಂದು ವಿಶ್ವರಂಗ ತಂಡದ ಅಧ್ಯಕ್ಷರು ಶ್ರೀಮತಿ ನೀತಾ ಪಾಟೀಲ್ ಅವರಿದ್ದಾರೆ ನಮ್ಮ ಜೊತೆಗೆ. ಅದೇ ರೀತಿಯಾಗಿ ನಮ್ಮ ವಿಶ್ವರಂಗ ತಂಡದ ಕಾರ್ಯದರ್ಶಿ ಶ್ರೀ ಸುರೇಶ್ ತಳವಾರ್ ಅವರು ಕೂಡ ಇದ್ದಾರೆ. ನಾನು ಈ ಒಂದು ವಿಶ್ವರಂಗ ತಂಡದ ಸಂಸ್ಥಾಪಕ ಹಾಗೂ ಈ ಒಂದು ಶಿಬಿರದ ನಿರ್ದೇಶಕ. ಮಕ್ಕಳ ಬೇಸಿಗೆ ಶಿಬಿರ ಏನು ನಡೀತಾ ಇದೆಯೋ ಅದರ ಶಿಬಿರದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿಶ್ವರಂಗ ಈಗಾಗಲೇ ಮಕ್ಕಳ ಶಿಬಿರವನ್ನು 2012ರಿಂದ ಆಯೋಜನೆ ಮಾಡುತ್ತಾ ಬಂದಿದೆ. ಪ್ರತಿ ವರ್ಷ ಕರೋನಾ ಟೈಮಲ್ಲಿ ನಾವು ಕೆಲವು ವರ್ಷಗಳ ಕಾಲ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಕಳೆದ ವರ್ಷದಿಂದ ಮತ್ತೆ ಶುರುವಾಗಿದೆ. ಭಾಳ ಅತ್ಯಂತ ಯಶಸ್ವಿಯಾಗಿ ನಾವು ಜಿಲ್ಲೆಯಾದ್ಯಂತ ಮತ್ತು ಬೇರೆ ಬೇರೆ ತಾಲೂಕಿನಿಂದ ಕೂಡ ಮಕ್ಕಳು ಶಿಬಿರಕ್ಕೆ ಬಂದು ಜಾಯ್ನ್ ಆಗಿದ್ದಾರೆ. ಬೇಸಿಗೆಯಲ್ಲಿ ಮಕ್ಕಳಿಗೆ ರಜೆ ಟೈಮಲ್ಲಿ ಈ ಚಿಣ್ಣರ ಮೇಳದ ಬಗ್ಗೆ ಹೇಳಬೇಕಂದ್ರೆ, ಈ ಚಿಣ್ಣರ ಮೇಳ 5 ವರ್ಷದಿಂದ 15 ವರ್ಷದ ಮಕ್ಕಳಿಗಾಗಿ ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಏಪ್ರಿಲ್ 10ರಿಂದ ಮೇ 5ರವರೆಗೆ MMK ಕಾಲೇಜ್, ವಿಜುವಲ್ ಆರ್ಟ್ ಕಾಲೇಜ್ ಇದೆಯಲ್ಲ, ಇಲ್ಲಿ ನಮ್ಮ ಕಾರ್ಪೊರೇಷನ್ ಹತ್ರ, ಕಾರ್ಪೊರೇಷನ್ ಪಕ್ಕದಲ್ಲಿ ಗಾರ್ಡನ್, ಅಲ್ಲಿ ಈ ಶಿಬಿರದ ಸ್ಥಳವನ್ನು ನಾವು ನಿಗದಿ ಮಾಡ್ಕೊಂಡಿವಿ. ಇಲ್ಲಿ ಏನಪ್ಪ ಅಂದರೆ ನಾಟಕ, ಸಂಗೀತ, ನೃತ್ಯ, ಕ್ರಾಫ್ಟ್ ಮತ್ತು ಬೇರೆ ಬೇರೆ ಸೃಜನಾತ್ಮಕ ಚಟುವಟಿಕೆಗಳಾದ ಮುಖಾಭಿನಯ ಆಗಿರ್ಬೋದು, ಅಜ್ಜಿ ಕಥೆಗಳಾಗಿರ್ಬೋದು, ಕೆಲವು ಪ್ರಾತ್ಯಕ್ಷಿಕೆಗಳು, ಅಂದರೆ ಮಕ್ಕಳಿಗೆ ಇಂಪ್ಯಾಕ್ಟ್ ಆಗುವಂತಹ ಏಕವ್ಯಕ್ತಿ ಪ್ರಯೋಗಗಳು, ಅಥವಾ ಆರೋಗ್ಯದ ಬಗ್ಗೆ ಫಸ್ಟ್ ಏಡ್ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಬೆಂಕಿ ಅನಾಹುತಗಳಾದಾಗ ಅದರ ಮೂಲ ಬೇಸಿಕ್ಕಾಗಿ ನಾವು ಏನು ಮಾಡ್ಕೋಬೇಕು, ಹೇಗೆ ನಮ್ಮನ್ನು ನಾವು ಸೇಫ್ಟಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ಇಂತಹ ಪ್ರಾತ್ಯಕ್ಷಿಕೆಗಳ ಜೊತೆಗೆ ಸುಮಾರು 27 ದಿನಗಳ ಕಾಲ ಶಿಬಿರವನ್ನು ಈ ಕಲಬುರಗಿಯಲ್ಲಿ ನಡೆಯಲಿದೆ. ಇದು ಮುಖ್ಯವಾಗಿ 4 ಗೋಡೆಗಳ ಮಧ್ಯೆ ಮಕ್ಕಳು ವರ್ಷವಿಡೀ ಶಾಲೆಯಲ್ಲಿ ಓದಿರ್ತಾರೆ. ಅದರ ಜೊತೆಗೆ ಮಕ್ಕಳ ಪಾಲಕ ಪೋಷಕರ ಒಂದು ಶಿಸ್ತಿನ ಒಳಗಡೆ ಒಳಪಟ್ಟಿರ್ತಾರೆ. ಸೊ ಇಲ್ಲಿ ಶಿಬಿರದಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ರೀತಿಯ ಮನೋರಂಜನೆಯೊಂದಿಗೆ ಚಿಂತನೆ ಕ್ರಮವನ್ನು ನಾವು ಕಲಿಸ್ತಾ ಹೋಗ್ತೀವಿ. ಯಾಕಂದರೆ ಈ ಮಗುವಿಗೆ ನಾವು ಯಾವುದೋ ಒಂದು ಪೇಂಟು ಅಥವಾ ಒಂದು ಕ್ಲೇನೋ ಅಥವಾ ಮಣ್ಣು ಕೊಟ್ಟಾಗ ಅವ್ರ ಮನಸ್ಸಲ್ಲಿ ಏನಿದೆ, ಯಾವ ಥರ ಅವರು ಏನು ಮಾಡಬೇಕಂತ ಅನಿಸುತ್ತೋ ಅದನ್ನು ಮಾಡಲಿಕ್ಕೆ ನಾವು ಮೊದಲು ಅವರಿಗೆ ಪ್ರೇರಣೆ ಕೊಡ್ತೀವಿ. ಅವ್ರ ಮನಸ್ಸಲ್ಲಿರುವಂಥದ್ದು, ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆ ಹಾಕುವಂಥದ್ದು. ಯಾಕಂದರೆ ಎಲ್ಲ ಸ್ಕೂಲ್ಗಳಲ್ಲಿ ಏನಾಗುತ್ತೆ, ವರ್ಷವಿಡೀ ಪಾಠ ಓದಿರ್ತಾರೆ, ಆಗಾಗ ಡ್ಯಾನ್ಸೋ, ಡ್ರಾಮಾನೋ, ಒಂದು ಮ್ಯೂಸಿಕೋ ಹಾಡಿರ್ತಾರೆ, ಆದರೆ ಅದಕ್ಕೆ ಪೂರಕವಾಗಿ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿರಲ್ಲ. ಅದನ್ನು ಇಲ್ಲಿ ಒಂದು ರೀತಿಯಲ್ಲಿ ಪೂರ್ಣ ಪ್ರಮಾಣ ಅನ್ನೋಕ್ಕಾಗಲ್ಲ, ಒಂದು ರೀತಿ ಅವರ ಪ್ರತಿಭೆಯನ್ನು ಗುರುತಿಸುವಂಥ ಪ್ರಯತ್ನಗಳು ಈ ಶಿಬಿರದಲ್ಲಿ ಆಗ್ತವೆ. ಈ ಪ್ರತಿಭೆಯನ್ನು ಇಟ್ಟುಕೊಂಡು ಅವ್ರು ಮುಂದುವರಿಬೋದು ಮಕ್ಕಳು. ಯಾಕಂದರೆ ಇವತ್ತಿನ ದಿನದಲ್ಲಿ ಶಿಕ್ಷಣ ಒಂದೇ ಬಹಳ ಮುಖ್ಯ ಅಲ್ಲ ಅನ್ನೋದು ನಮ್ಮ ಆಲ್ಟರ್ನೇಟಿವ್ ಎಜುಕೇಷನ್ ಕಾನ್ಸೆಪ್ಟೆಲ್ಲ ಹೇಳ್ತಿರೋದು. ಶಿಕ್ಷಣ ಒಂದರಿಂದನೇ ಏನಾಗುತ್ತೆ ಅಂದರೆ ಬರೀ ನಾವು ಓದಬೇಕು ಅಥವಾ ಮುಂದೆ ಜಾಬ್ ಮಾಡಬೇಕು, ಸೆಟ್ಲ್ ಆಗಬೇಕು ಅನ್ನೋದ್ರ ಹೊರತುಪಡಿಸಿ ಕೂಡ ಸಮಾಜದೊಂದಿಗೆ ನಮ್ಮ ನಂಟು ಹೇಗಿರಬೇಕು, ಸಮಾಜದ ಕಳಕಳಿ ಆಗಿರ್ಬೋದು, ಅಥವಾ ಸಮಾಜದೊಂದಿಗೆ ನಮ್ಮ ವ್ಯವಹಾರಗಳು ಮತ್ತು ವರ್ತನೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಶಿಬಿರದಲ್ಲಿ ನಾವು ಕಲಿಸ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಪರ್ಯಾಯ ಶಿಕ್ಷಣ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ತುಂಬ ಜನಕ್ಕೆ ನಮ್ಮ ಈ ಭಾಗದ ಪಾಲಕ ಪೋಷಕರಿಗೆ ಏನಂದರೆ ನಾಟಕನ ಡ್ಯಾನ್ಸ್ ಏನು ಮಾಡ್ತೀವಿ, ಏನು ಉಪಯೋಗ ಇಲ್ಲ ಅಂತ ಅನ್ನೋ ಒಂದು ರೀತಿ ಒಂದು ಅಸಡ್ಡೆ ಇದೆ. ಸೊ ಹಂಗಾಗಿ ಇದು ಒಂದು ಪರ್ಯಾಯ ಶಿಕ್ಷಣಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಉದಾಹರಣೆ, ಯಾವುದೇ ಒಂದು ಮಗು
ತನಗೆ ಗೊತ್ತಿದ್ದ ವಿಚಾರವನ್ನು ಹೇಳಬೇಕು ಅಥವಾ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ನಾಟಕದ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದರೆ ವರ್ಡಿಂಗ್ಸ್ ಅಂದರೆ ನಾವು ಪದಪ್ರಯೋಗಗಳು ಅಥವಾ ಪದ ಸಂಗ್ರಹಣೆಗಳು ಇರಲ್ಲ ಮಕ್ಕಳಲ್ಲಿ, ಅದು ನಾಟಕದಿಂದ ಸಾಧ್ಯ ಆಗುತ್ತೆ. ನಾಟಕದಿಂದ ಸುಮಾರು ಸಾಧ್ಯತೆಗಳಿದೆ. ಹಾಗಾಗಿ ಅದರಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲ ಪ್ರಕಾರಗಳು ನಾಟಕದಲ್ಲಿ ಸೇರಿರೋದ್ರಿಂದ ನಾಟಕದಿಂದ ಒಂದು ಮಗು ಪರ್ಸನಾಲಿಟಿ ಡೆವಲಪ್ಮೆಂಟು ಕೂಡ ಆಗುತ್ತೆ, ಭಾಷಾ ಉಚ್ಚಾರಣೆ ಸರಿಯಾಗುತ್ತೆ, ಸ್ಟೇಜ್ ಕರೇಜ್ ಬರುತ್ತೆ. ಹೀಗೆ ನೃತ್ಯ, ಸಂಗೀತ, ಸಾಹಿತ್ಯ ಬೇರೆ ಬೇರೆ ಪ್ರಕಾರಗಳಿಂದ ಮಗು ಓವರಾಲ್ ಒಂದು ರಿಫ್ರೆಶ್ಮೆಂಟ್, ಈ ಒಂದು ಶಿಬಿರದಲ್ಲಿ ಓವರಾಲ್ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಮತ್ತು ಎಜುಕೇಷನ್ಗೆ ಪುಷ್ಟಿ ಸಿಗುತ್ತೆ. ಶಾಲೆಗೆ ಹೋಗಲಿಕ್ಕೆ ಒಂದು ಫ್ರೆಶ್ ಆಗಿ ಮತ್ತೆ ಶಾಲೆಗೆ ಹೋಗ್ಬೋದು. ಈಗ ಮತ್ತೆ ನಾವು ಶಾಲೆಯಲ್ಲಿ ಅಥವಾ ಇನ್ನೆಲ್ಲೋ ಹಾಕಿದಾಗ ಬೇಸಿಗೆಯಲ್ಲಿ ಮನೆಯಲ್ಲಿದ್ದಾಗ ಮೊಬೈಲ್ ನೋಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು ಅಥವಾ ಬಿಸಿಲಲ್ಲೇನೋ ಗಾಯಗಳು ಮಾಡಿಕೊಂಡು ಕಾಲ ಕಳೆಯೋ ಬದಲಾಗಿ ಶಿಬಿರದಲ್ಲಿ ಮನೋರಂಜನೆಯೊಂದಿಗೆ ಖುಷಿಯಾಗಿ ಕಲಿತಾನೆ. ಅವರಿಗೆ ಗೊತ್ತೇ ಇರಲ್ಲ ಅವ್ರಿಗೆ ನಾವು ಕಲಿತಾ ಇದ್ದೀವಿ ಅಂತ. ಅಷ್ಟರ ಮಟ್ಟಿಗೆ ಮನೋರಂಜನೆಯನ್ನು ನಮ್ಮ ಶಿಬಿರದಲ್ಲಿ ಇರುತ್ತೆ. ಅದರ ಜೊತೆಗೆ ಚಿಂತನೆ ಕ್ರಮಗಳು ಇರ್ತವೆ ಅಂತ ನಾವು ಹೇಳ್ತೀವಿ. ಏನಾದರೂ ತಾವು ಕೇಳಬಹುದು ಸರ್. ಇದ್ರ ಫೀಸ್ ಸ್ಟ್ರಕ್ಚರ್ ಬಂದು 2,500. ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷೆ ನೀತಾ ಪಾಟೀಲ್, ಕಾರ್ಯದರ್ಶಿ ಸುರೇಶ್ ತಳವಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.